ಮಾನಸಾಗೂ ಚೈತನ್ಯಗೂ ಮದ್ವೆ ಮಾಡ್ಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಮಾತಾಗಿತ್ತು ತಾನೇ. ಮದ್ವೆ ಮಾಡೋಣ ಆಯ್ತಾ? ಹಾಗೆ ಮಾಡೋಣ ಅಣ್ಣ. ಏನ್ ಸದಣ್ಣ, ಮಗಳು ಮದ್ವೆ ಅದ್ದೂರಿಯಾಗಿ ಮಾಡ್ತಿದ್ಯಂತೆ. ಅಳಿಯ ಏನ್ ಮಾಡ್ಕೊಂಡಿದ್ದಾರೆ? 5 ದಿನ ಅಷ್ಟೇ ಕೆಲ್ಸ, ತಿಂಗಳಿಗೆ 2 ಲಕ್ಷ ಸಂಬಳ. ಮದ್ವೆ ಆದ್ಮೇಲೆ ನನ್ನ ಮಗಳನ್ನ ಕರ್ಕೊಂಡು ಅಮೆರಿಕಾಗೆ. ಮಾನಸ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಸಡನ್ ಆಗಿ? ಊರ್ಗ್ ಹೋಗ್ತಾ ಇದ್ದೆ, ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ. ಇಷ್ಟು ದಿನ ನಿನ್ ಡೆಸ್ಕ್ಟಾಪ್ ಗೆ ವಾಲ್ ಪೇಪರ್ ಆಗಿದ್ಲು, ಇನ್ಮೇಲೆ ನಿನ್ ಲೈಫಿಗೆ ಕವರ್ ಪೇಜ್ ಆಗ್ತಿದ್ದಾಳೆ ಏನು? ವೆಂಕಟೇಶ, ಇದ್ರ ಬಗ್ಗೆ ನೀನೇನ್ ಹೇಳ್ತೀಯ? ನಮ್ಮ ಹುಡ್ಗಿನ ನಮ್ಮನೆ ಕಳ್ಸೋದಿಕ್ಕೆ ವರದಕ್ಷಿಣೆ ಯಾಕೆ? ಹಾಯ್ ಫ್ರೆಂಡ್ಸ್, ನನ್ ಫ್ರೆಂಡ್ ಮದ್ವೆ ತೋರಿಸ್ತೀನಿ ನೀನಲ್ಲ. ಇವತ್ ಮದ್ವಿಗೆ ಶಾಪಿಂಗ್ ಬಂದಿದೀವಿ. ನಂದ್ ಯಾವಾಗ ಆಗುತ್ತೋ ಮದ್ವೆ. ಏನು ತಿರುಪತಿ, ಚೆನ್ನಾಗಿದ್ಯಾ? ಏನಂದ್ರೆ ದುಬೈಲಿ ಇದ್ದಿದ್ದಕ್ ಸರಿ ಆಯ್ತು, ಇಲ್ಲ ಅಂದ್ರೆ ಅವಳನ್ನ ಹಿಂದೆ ಹಿಡ್ಕೋಬೋದಾಯ್ತು. ಹೋಗೋ ಮಾನ್ಗೆಟ್ಟವನೆ. ಕುಂಕುಮ ಇಟ್ಟಿದ್ದೆಲ್ಲ ಸಾಕು, ವರದಕ್ಷಿಣೆ ಕತೆ ಏನ್ ಹೇಳಿ? ಮದ್ವೆ ಮಾಡಿ ದೂರ ಕಳ್ಸಿ ಭಾರ ಇಳಿಸ್ಕೋತಿಯಪ್ಪ. ನೀ ನನಗ್ ಬಾರನೇನಮ್ಮ, ಇದು ನನ್ ಕರ್ತವ್ಯ. ನನ್ ಸೊಸೆಗ್ ನಾನ್ ಎಲ್ಲಾ ಹಾಕ್ತೀನಿ. ನೋಡ್ದ ಅದಕ್ಕೆ ಸುಗುಣನ್ಗೆ ಮಾನಸ ಅಂದ್ರೆ ಎಷ್ಟು ಇಷ್ಟ. ಪ್ರೀತಿನ ಮಣ್ಣ ತಾಯಿಲ್ದಿರೋ ಮಗು ಅಂತ ಕರುಣೆ ತೋರಿಸ್ತಾ ಇದ್ದಾರೆ. ಇಲ್ಲ ನಿನ್ಗೆ ಅನ್ನೋ ಮಾತ್ ಬಂದ್ರೆ ಅವ್ರ ಪ್ರೀತಿನೂ ನನಗ್ ಬೇಡ. ಇನ್ ಬದ್ಲು ಆ ಮಾನಸ ನನ್ನ ಹೊಟ್ಟೆಲ್ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ನಿಮ್ ಮನ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ಇನ್ನಿ ಮದ್ವೆ ಬೇಡ ಅಣ್ಣ. ಒಬ್ಬೊಬ್ಬರನ್ನು ಬುಗುರಿ ತರ ತಿರುಗಿಸ್ತೀನಿ. ಏನೋ ಮಾಡಿದ್ ನೀನು? ಅವ್ರೇನು ಕೊಡ್ದೆ? ಅವ್ರು ಕೊಡ್ತಿದ್ದೆ ಈ ಮದ್ವೆ ನಿಲ್ಸೋದಕ್ಕೆ ಕಣ.